ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಅಭಿಷೇಕ ಮಾಡಿ ಶಿವನಿಗೆ ಅಭಿಷೇಕನ ಮಾಡಿ ಹಾಗೆ 108 ಲಿಂಗಗಳನ್ನ ಮಾಡಿದ್ದೀನಿ. ಹಾಗೆ ನಾನು ಇದಕ್ಕೆ ದೇವರಿಗೆ ಅಂತ ಪ್ರಸಾದ ಅಂದ್ಬಿಟ್ಟು ಪಂಚಾಮೃತ ಮತ್ತು ಅವಲಕ್ಕಿ ದೇವಸ್ಥಾನದಲ್ಲಿ ಮಾಡ್ತಾರಲ್ವ, ಸೊ ಆ ಥರ ಅವಲಕ್ಕಿ ಆಗಿರ್ಬೋದು, ಕೋಸಂಬರಿ ಆಗಿರ್ಬೋದು, ಪೇಪರ್ ಅವಲಕ್ಕಿದು ಸ್ವೀಟ್ ಪಂಚ ಕಜ್ಜಾಯ ಅಂತಾರಲ್ವ, ಸೊ ಅದು ಎಲ್ಲದನ್ನು ಮಾಡಿದ್ದೀನಿ. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವತ್ತು ನಾನು ಫಸ್ಟಿಗೆ ಇಲ್ಲಿ ತೋರಿಸ್ತಾ ಇರೋದು ಉತ್ತದ ಮಣ್ಣು ತೊಗೊಂಡು ಬಂದಿದ್ದೀವಿ. ಉತ್ತದ ಮಣ್ಣು ಈ ಥರ ಇರುತ್ತೆ, ಸೊ ಅದನ್ನು ಕುಟ್ಟಿ ಪುಡಿ ಮಾಡ್ಕೋಬೇಕು. ನಾವು ಹಾಗೆ ಡೈರೆಕ್ಟಾಗಿ ಬಳಸೋಕ್ಕೆ ಬರಲ್ವಲ್ಲ, ಸೊ ಅದಕ್ಕೋಸ್ಕರ ಅದನ್ನೆಲ್ಲ ನೀಟಾಗಿ ಕುಟ್ಟಿ ಜರಡಿ ಇಟ್ಕೋಬೇಕಾಗತ್ತೆ. ನೀವೆಲ್ಲ ನೋಡ್ತಾ ಇರ್ಬೋದು, ಸೊ ಉತ್ತದ ಮಣ್ಣನ್ನು ಜರಡಿ ಇಟ್ಕೊಂಡಿರೋದು. ಸೊ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು 108 ಶಿವಲಿಂಗನ ಮಾಡ್ತಾಯಿದ್ದೀನಿ. ಶಿವರಾತ್ರಿ ಹಬ್ಬದ ದಿನ ಕೆಲವರು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಕೆಲವರು ಮನೇಲೇ ಅಭಿಷೇಕ ಪೂಜೆ ಎಲ್ಲ ಮಾಡ್ತಾರೆ. ಸೊ ನಾನು ಮನೇಲಿ ಅಭಿಷೇಕದ ಜೊತೆಗೆ 108 ಲಿಂಗಗಳನ್ನ ಮಾಡಿ ಹಾಗೆ 108 ಸಲ ಮೃತ್ಯುಂಜಯ ಜಪ ಮಾಡ್ತೀನಿ. ಸೊ ಇದು ಪ್ರತಿ ವರ್ಷವೂ ಮಾಡ್ಕೊಂಡು ಬಂದಿದ್ದೀನಿ. ಸೊ ಹಾಗೆ ಈ ವರ್ಷವೂ ಮಾಡ್ತಾ ಇದ್ದೀನಿ. ಅದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಶಿವಲಿಂಗನ ನಾನು ಹೇಗೆ ಮಾಡ್ತಿದ್ದೀನಿ ಅಂದ್ಬಿಟ್ಟು. ಈ ಥರ ಬೇಸ್ ರೆಡಿ ಮಾಡಿಕೊಂಡು ನಾನು ಇಲ್ಲಿ ಏನು ಲಿಂಗು ಇಟ್ಕೊಂಡಿರ್ತೀನಲ್ವ, ಸೊ ಅದನ್ನು ಇಟ್ಕೊತಾ ಇದ್ದೀನಿ. ಸೊ ಈ ಥರ ನಾನು 108 ಲಿಂಗಗಳನ್ನ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಒಣಗಬೇಕು. ಇದು ಒಣಗಿದ ಮೇಲೆ ಇದಕ್ಕೆ ವಿಭೂತಿ, ಅರಿಶಿನ, ಕುಂಕುಮ ಎಲ್ಲದೂ ಹಚ್ಚಬೇಕು. ಶಿವನಿಗೆ ಶ್ರೇಷ್ಠವಾದದ್ದು ಬಿಲ್ಪತ್ರೆ. ಸೊ ಬಿಲ್ಪತ್ರೆ ಇಟ್ಟೆ ಪೂಜೆ ಮಾಡಬೇಕು. ಸೊ ಅದಕ್ಕೆ 108 ಬಿಲ್ಪತ್ರೆನೂ ತೆಗೆದಿಟ್ಕೊಂಡಿದ್ದೀನಿ. ಪೂಜೆ ಮಾಡಬೇಕಾದ್ರೆ ಒಂದೊಂದೇ ಲಿಂಗಕ್ಕೆ ಒಂದೊಂದು ಬಿಲ್ಪತ್ರೆ ಇಡಬೇಕು ಅಂತ ಅಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು. ಸೊ ಲಿಂಗಗಳನ್ನೆಲ್ಲ ಮಾಡಿದ್ದೀನಿ, ಅದಕ್ಕೆ ವಿಭೂತಿ, ಅರಿಶಿನ, ಕುಂಕುಮ ಎಲ್ಲ ಹಚ್ಚಿದ್ದೀನಿ. ಇಲ್ಲಿ ವಿಭೂತಿ ಹಚ್ಚೋದಕ್ಕೆ ನಾನು ವಿಭೂತಿನ ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಸೊ ಹಚ್ಚೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಬೆಂಕಿ ಪಟ್ಟಣ ಇರುತ್ತಲ್ವ, ಸೊ ಆ ಕಡ್ಡಿಯಲ್ಲಿ ಹಚ್ತಾ ಇದ್ದೀನಿ. ಬೆಂಕಿ ಪಟ್ಟಣ ಅಥವಾ ಬಟ್ಸ್ ಬರುತ್ತಲ್ವ, ಸೊ ಬಟ್ಸ್ ಸಹಾಯದಿಂದ ಆಗಲಿ, ಸೊ ಕಡ್ಡಿ ಥರ ಯಾವ್ದಾದ್ರು ಒಂದು ತೊಗೊಂಡು ಈ ಥರ ವಿಭೂತಿ ಹಚ್ಚಿದ್ರೆ ಚೆನ್ನಾಗಿ ಹತ್ತುತ್ತೆ. ಈಗ ಶಿವಲಿಂಗು ರೆಡಿಯಾಗಿದೆ. ಸೊ ಈಗ ನಾನು ಇದು ಶಿವಲಿಂಗನ 108 ಮಾಡಿಕೊಂಡು ಹಾಗೆ 108 ಸಲ ಮೃತ್ಯುಂಜಯ ಜಪನ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ಬಿಲ್ಪತ್ರೆ ಎಲ್ಲ ರೆಡಿಯಾಗಿದೆ. ಮನೆಯಲ್ಲೇ ನಾನು ಅಭಿಷೇಕನ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ. ಈ ಪೂಜೆ ಎಲ್ಲ ಆದಮೇಲೆ ಇದಕ್ಕೆ ಪಂಚಾಮೃತ ಮಾಡಬೇಕು. ಪಂಚಾಮೃತ ಮಾಡೋದಕ್ಕೆ 3 ಬಾಳೆಹಣ್ಣನ್ನು ಸಣ್ಣದಾಗಿ ಹಚ್ಚಿಟ್ಕೊತಾ ಇದ್ದೀನಿ. ಹಾಗೆ ಹಸಿ ಹಾಲನ್ನು ಬಳಸ್ತಾ ಇದ್ದೀನಿ, ಅಂದರೆ ಕಾಯಿಸ್ದಲೇ ಇರೋ ಹಾಲನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮೊಸರು, ಹಾಗೆ ದ್ರಾಕ್ಷಿ, ಗೋಡಂಬಿ, ಹಾಗೆ ಒಂದು 3 ಸ್ಪೂನಷ್ಟು ಸಕ್ಕರೆ, ಜೇನುತುಪ್ಪ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಸಕ್ಕರೆ ಇಲ್ಲ ಅಂದರೆ ಕಲ್ ಸಕ್ಕರೆನೂ ಬಳಸ್ಬೋದು, ಸಕ್ಕರೆ ಬೇಡ ಅನ್ನೋರು ಕಲ್ ಸಕ್ಕರೆನೂ ಬಳಸ್ಬೋದು. ಸೊ ಈಗ ಪಂಚಾಮೃತ ರೆಡಿಯಾಗಿದೆ. ಹಾಗೆ ಕೋಸಂಬರಿನೂ ಮಾಡಿದ್ದೀನಿ. ಸೊ ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಏನಕ್ಕೆ ಅಂದರೆ ತುಂಬ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ. ಇಲ್ಲಿ ನಾನು ಅವಲಕ್ಕಿನ ಮಾಡ್ತಾ ಇದ್ದೀನಿ. ಸೊ ದೇವಸ್ಥಾನದಲ್ಲಿ ಮಾಡೋ ಥರ ಅವಲಕ್ಕಿ, ನಮ್ಮೂರಲ್ಲಿ ನಮ್ಮ ದೇವಸ್ಥಾನದಲ್ಲಿ ಈ ಥರ ಅವಲಕ್ಕಿನ ಮಾಡ್ತಾರೆ. ಸೊ ಮೀಡಿಯಮ್ ಸೈಜ್ ಅವಲಕ್ಕಿ, ನಾವೇನು ಒಗ್ಗರಣೆ ಅವಲಕ್ಕಿ ತಿಂತೀವಲ್ವ, ಸೊ ಆ ಅವಲಕ್ಕಿನ ತೊಗೊಂಡಿದ್ದೀನಿ. ಸೊ ಇದನ್ನು ತೊಳೆದ್ಬಿಟ್ಟು ನೆನೆಸಿಡಬೇಕು. ಇಲ್ಲಿ ತೊಳೆದಾದ್ಮೇಲೆ ಅವಲಕ್ಕಿನ ನೆನೆಸ್ತಾ ಇದ್ದೀನಿ ನೋಡಿ. ನೀರು 1-2 ಲೋಟ ಅಷ್ಟು ಅವಲಕ್ಕಿಗೆ 1 ಲೋಟದಷ್ಟು ನೀರು ಹಾಕಿದ್ರೆ ಸಾಕು. ಇಲ್ಲಿ ನಾನು ಒಂದು ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಇದು ಕಾಯಕ್ಕಿಟ್ಟಿದ್ದೀನಿ. ಇಲ್ಲಿ ಅವಲಕ್ಕಿಗೆ ನಾನು ಯಾವುದೇ ಥರ ಈರುಳ್ಳಿ, ಟೊಮೊಟೊನ ಬಳಸ್ತಾ ಇಲ್ಲ, ಸೊ ಹಾಗೆ ಅವಲಕ್ಕಿ ಮಾಡ್ತಾ ಇರೋದು. ಇಲ್ಲಿ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಆದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ 1-2 ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 1 ಇಡಿಯಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಇದೆಲ್ಲ ಸ್ವಲ್ಪ ಹುರ್ಕೊತಿದ್ದಂಗೆ ನಾನಿಲ್ಲಿ ಅರಿಶಿನ ಹಾಕ್ಕೊತಾ ಇದ್ದೀನಿ. 1/2 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 1-2 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ, ಅಂದರೆ ನಾವು ಎಷ್ಟು ಅವಲಕ್ಕಿ ನೆನೆಸಿರ್ತೀವಲ್ವ, ಸೊ ಅದಕ್ಕೆ ನೋಡಿಕೊಂಡು ಉಪ್ಪನ್ನ ಹಾಕ್ಕೋಬೇಕು. ಇಲ್ಲಿ ನಾನು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿಟ್ಟಿದ್ದೀನಿ. 2-3 ಮೆಣಸಿನ್ಕಾಯಿನ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಸೊ ಡೈರೆಕ್ಟಾಗಿ ಹಾಕಿಲ್ಲ, ಅದು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಇಂಗುನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟೇ ಒಗ್ಗರಣೆ, ದೇವಸ್ಥಾನದಲ್ಲಿ ಕೊಡ್ತಾರಲ್ವ, ಸೊ ಅದೇ ಥರ ಪ್ರಸಾದ ಇದು.
ಇದಕ್ಕೆ ಈಗ ಅವಲಕ್ಕಿ ನೆನೆಸಿರೋದಾಗಿದೆ. ಸೊ ಈಗ ನೀವು ನೋಡ್ತಾ ಇರ್ಬೋದು ಅವಲಕ್ಕಿ ನೆನೆಸಿದ್ದಾಗಿದೆ. ಸೊ ಇದಕ್ಕೆ ನಾವು ಏನು ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ವ, ಸೊ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅವಲಕ್ಕಿ ಮತ್ತೆ ಬೇಕು ಅನಿಸಿದ್ರೆ, ಸೊ ಎಣ್ಣೆ ಜಾಸ್ತಿ ಇದೆ ಅನಿಸಿದ್ರೆ ಮತ್ತೆ ಅವಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅವಲಕ್ಕಿ ಎಲ್ಲ ರೆಡಿಯಾಗಿದೆ, ಪ್ರಸಾದಕ್ಕೆ ರೆಡಿಯಾಗಿದೆ ಅವಲಕ್ಕಿ. ಸೊ ದೇವಸ್ಥಾನದಲ್ಲಿ ಮಾಡೋ ಥರ ಅವಲಕ್ಕಿ ಮನೆಯಲ್ಲೇ ತುಂಬ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಈಗ ಖಾರದ ಅವಲಕ್ಕಿ ಆಯಿತು. ಸೊ ಈಗ ಸ್ವೀಟ್ ಅವಲಕ್ಕಿ ಮಾಡೋಣ ಅಂತ ಇಲ್ಲಿ ನಾನು ತೊಗೊತಾ ಇರೋದು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಬೌಲಲ್ಲಿ ಒಂದು ಅರ್ಧದಷ್ಟು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ಸೊ ಈಗ ನಾನು ನೀವು ನೋಡ್ತಾ ಇರ್ಬೋದು ಒಂದೊಂದು ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ನೆನೆಸ್ಬೇಕಾಗತ್ತೆ. ನೀವು ಜಾಸ್ತಿ ನೀರು ಹಾಕಬಾರ್ದು. ಇಲ್ಲಿ ನಾನು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ, ಹಾಗೆ ಬೆಲ್ಲದ ಪುಡಿನ ಬಳಸ್ತಾ ಇದ್ದೀನಿ. ಸೊ ಅಚ್ಚ ಬೆಲ್ಲ ಅಲ್ಲ, ಬೆಲ್ಲದ ಪುಡಿ ಬರುತ್ತಲ್ವ, ಸೊ ಆ ಬೆಲ್ಲದ ಪುಡಿನ ಹಾಕ್ಕೊಂಡು, ಹಾಗೆ ದ್ರಾಕ್ಷಿನ ತೊಳೆದಿಟ್ಕೊಂಡಿದ್ದೆ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ನೀರನ್ನು ಸ್ವಲ್ಪ ಸ್ವಲ್ಪನೇ ಚಿಮುಕ್ಸ್ಕೊತ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ನೀರು ಜಾಸ್ತಿ ಇದನ್ನು ಹಾಕಿಡಬಾರ್ದು. ಹಾಗೆ ನಾನು ಕೆಲವ್ರದ್ದು ವೀಡಿಯೋದಲ್ಲೂ ನೋಡಿದ್ದೆ, ಸೊ ಬೆಲ್ಲದ ಪಾಕ ಮಾಡಿ ಆಮೇಲೆ ಅವಲಕ್ಕಿ ಹಾಕಿ ನೆನೆಸಿಡ್ತಾರೆ, ಸೊ ಮಿಕ್ಸ್ ಮಾಡಿಡ್ತಾರೆ. ಸೊ ಅದೇನಾಗುತ್ತೆ ಅಂದರೆ ಅವಲಕ್ಕಿ ಏನು ಪೇಪರ್ ಥರ ಇರುತ್ತಲ್ಲ ಅವಲಕ್ಕಿ, ನಾವು ಅವಲಕ್ಕಿ ತಿಂತಾ ಇದ್ದೀವಿ ಅನ್ಸಲ್ಲ, ತುಂಬ ಮೆತ್ತಗೆ ಆದಂಗೆ ಆಗಿಬಿಡುತ್ತೆ. ಸೊ ಈ ಥರ ನೀವು ನೀರು ಚಿಮುಕ್ಸ್ಕೊತ ಬಂದರೆ ನಿಮಗೆ ಅವಲಕ್ಕಿನೇ ತಿಂದಂಗೆ ಅನಿಸುತ್ತೆ. ಸೊ ಪೇಪರ್ ಅವಲಕ್ಕಿ ತಿಂದಂಗೆ ಅನಿಸುತ್ತೆ, ಸ್ವೀಟಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು. ಸೊ ನಾನು ಕಲಿಸ್ಕೊತ ಒಂದೊಂದೇ ಸ್ಪೂನಷ್ಟು ನೀರನ್ನು ಅಷ್ಟೇ ಹಾಕ್ಕೊತಾ ಇರೋದು. ಸೊ ಈ ಥರ ಹಾಕ್ಕೊಂಡು ನೀವು ಅವಲಕ್ಕಿ ಪ್ರಸಾದ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅವಲಕ್ಕಿ. ಇವ್ರಿಗೆ ಏನಾದರೂ ಎಡೆ ಮಾಡಬೇಕು, ತುಂಬ ಬೇಗನೆ ಆಗಬೇಕು ಅಂದರೆ ಈಗ ನಾನು ತೋರಿಸ್ತಾ ಇರೋ ಸಿಹಿ ಅವಲಕ್ಕಿ ಆಗಿರ್ಬೋದು, ಪೇಪರ್ ಅವಲಕ್ಕಿದು, ಹಾಗೆ ಆವಾಗಲೇ ತೋರಿಸಿದ್ನಲ್ಲ ಖಾರದ ಅವಲಕ್ಕಿ ಅಂದ್ಬಿಟ್ಟು ಮಾಡ್ಕೊಳೋದು ತುಂಬಾ ಈಸಿ, ತುಂಬಾ ಬೇಗನೆ ಆಗುತ್ತೆ ದೇವ್ರ ಪ್ರಸಾದಕ್ಕೆ. ಹಾಗೆ ಪಂಚಾಮೃತ. ಸೊ ನಾನು ತೋರಿಸಿರೋ ಪ್ರತಿಯೊಂದು ವೀಡಿಯೋನೂ ಈ ಶಿವರಾತ್ರಿ ಹಬ್ಬಕ್ಕೆ ಪ್ರಯುಕ್ತ ನಾನು ಮಾಡಿರೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವೆಲ್ಲ ಶಿವರಾತ್ರಿನ ಹೇಗೆ ಮಾಡಿದ್ರಿ ಅಂತ ತಿಳಿಸ್ಕೊಡಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಕೊನೆಗೆ ಒಂದು ಮಂತ್ರನ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಾಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ.